ಹಾಯ್, ನಾನು ನಿಮ್ಮ ಪ್ರೀತಿಯ ಸ್ಟ್ರೀಮರ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಬರ್ರಿ, ಇವತ್ತು ಸೆಕೆಂಡ್ ಥರ್ಡ್ ಡೇ ನೋಡ್ರಿ ಹೆಂಗೆ ಓದಾಗತ್ತಾರೆ ಹುಡುಗರು. ಕಾಲೇಜಿಗೆ ಬಂದೀವಿ, ಎಕ್ಸಾಮ್ ಬರೋಕೊಂದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹೋಗ್ಬೇಕು. ಇವು ಮಾತ್ರ ಸಿಕ್ಕಾಪಟ್ಟೆ ಓದ್ಯಾನ, ಹಿಂಗೆ ಹೇಳ್ಕೊಂಡೆ ಜೀವನ ಮಾಡ್ತಾರೆ. ಆದರೂ ಫಸ್ಟ್ ರ್ಯಾಂಕ್ ಬರ್ತಾರೆ ಜನ. ಬರ್ರಿ ಹೋಗೋಣ. ನೋಡ್ರಿ, ಕಾಲೇಜ್ ಒಳಗೆ ಎಕ್ಸಾಮ್ ಬರೋಕೆ ಹೋಗ್ತಿದ್ದೀವಿ. ಯಾರು ಬಂದಿದ್ದಾರೆ ಇನ್ನು? ಹೌದಲ್ಲೇ, ಗ್ರ್ಯಾಂಡ್ ಎಂಟ್ರಿ. ಇಲ್ಲಲೇ, ಎಲ್ಲ ಒಳಗೆ ಹೋಗ್ಯಾರು. ನಾವೇ ಹೋಗ್ಬೇಕೀಗ. ಬರ್ರಿ, ಲೇಟಾಗಿ ಬಂದ್ಬಿಟ್ಟಿವಿ, ಹೋಗೋಣ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ನೋಡ್ರಿ, ಅಕೌಂಟ್ ಎಕ್ಸಾಮ್ ಅಂತ ಮುಗಿಯುತ್ತೆ. ರಿವ್ಯೂ ಕೇಳಂಬರಿ ಎಲ್ಲರಿಗೂ. ಫಸ್ಟ್ ನಮ್ಮ ಟಾಪರಿಂದ ಶುರು ಮಾಡೋಣ. ಹೆಂಗಾಯ್ತಲ್ಲ? ಸುಳ್ಳು ಹೇಳಿದ್ದ ಕೇಳ್ತಿಲ್ಲ. ಹೆಂಗಾಯ್ತ ಎಕ್ಸಾಮ್? ಕ್ವಶನ್ ಬರೋದು ಸಖತ್ತಾಗೈತಿ ಅಂತಿ. ಎಕ್ಸಾಮ್ ಹೆಂಗಾಗೈತಲ್ಲ? ನಾ ಝೊಮ್ಯಾಟೊ ಸೇರ್ಬೇಕು. ನೋಡ್ರಿ, BFSI ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ರ್ಯಾಂಕರ್ನ ರಿವ್ಯೂ ಕೇಳಕತ್ತೀವಿ. ಹೆಂಗೈತಿ ಎಕ್ಸಾಮ್? ಹೆಂಗೈತಿ? ಬೆಂಕಿ. ಲೇಟಾಗಿ ಬಂದೆ. ಬರ್ರಿ, ಕನ್ನಡ ಎಕ್ಸಾಮ್ ಐತಿ, ಓದಕ್ಕೆ ಹೋಗೋಣ. ಬರ್ರಿ, ಇಬ್ಬರು ರ್ಯಾಂಕರ್ಸ್ ಮಸ್ತ್ ಓದೋದು ತೋರಿಸ್ತೀನಿ. ನೋಡ್ರಿ, ಇವ ನಮ್ನಿ ಓದಾಗತ್ತಾನ. ಹೆಂಗೈತ್ಲೆ ಅಕೌಂಟ್? ನಿಂದ ಹೆಂಗಾಯ್ತು? ಅಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಆದ್ರೂ ಓದಾತಿರ್ಲ. ರ್ಯಾಂಕರ್ಲಿ ನೀವು ಎಲ್ಲಾರನ್ನ ಬಿಟ್ಟು ಇಲ್ಲಿ ಬಂದು ಓದಾತೀರಿ. ನೋಡ್ರಿ, ಚಳಿಲಿ ಕೋಲ್ಡ್ ನೀರು ಕುಡಿತದನೆ. ಎದಕ್ ಬೇಕು ಇವಂಗೆ ಅಂತ? ಚಳಿಲಿ ಕೋಲ್ಡ್ ನೀರು ಕುಡಿಯೋನೆ ಗಂಡಸು. ಇವ್ನ ಯಾವನ ಸೆಡೆ ನನ್ ಮಗ. ತಮ್ಮ, ನೀರು ಕುಡಿ ನೋಡೋಣ. ಗಂಡ್ಸ ಅಲ್ಲ, ತೋರ್ಸ. ಎದಕ್ ಬೇಕು ಇಂಥ? ಎಂತಕ್ ಬೇಕಲ್ಲ ಇಂಥ ಮಾತುಗಳು? ಎಲ್ಲಿಗೆ ಆಂದ್ರಿ ಇಲ್ಲಿ ನೋಡ ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. 10,000 ರೂಪಾಯಿ ಸಾಲ ಮಾಡ್ರೆ ಅವಳ ಮುಖದ ಮೇಲೆ ಬಿಸಾಕ್ತೀನಿ. ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನೋಡ್ರಿ, ಇವರಿಬ್ರು ಲವರ್ಸ್. ನೀನೇ ಹೈಲೈಟ್ ಆಗಿರ್ತೀನಿ. ದೊಡ್ಡ ಅಲ್ರಿ, ದೊಡ್ಡ ಕಾಮುಕ್. ಇವ ಕಾಮುಕ್ ಅಸ್ಥೆಟಿಕ್ ಅಲ್ಲ, ಕಾಮುಕ್ ಅಂತ. ಮಧು ಅಣ್ಣ 90 ಮಾಡೋಣ ಈ ಸತಿ ಸೆಮ್ ಎಕ್ಸಾಮ್ ಅಲ್ಲಿ. ಹಾಕೊಂಡು ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಬರ್ರಿ, ಕನ್ನಡ ಎಕ್ಸಾಮ್ ಐತಿ. ಕನ್ನಡ ಎಕ್ಸಾಮ್ ಬರೋಕೆ ಹೋಗೋಣ. ಕನ್ನಡ ಎಕ್ಸಾಮ್ ಆದ್ಮೇಲೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಕನ್ನಡ ಎಕ್ಸಾಮ್ ಮುಗೀತು ಫೈನಲಿ. ಅದನ್ನೇ ಹಣ ಹಾಕಿದ್ವಿ. ನೆಕ್ಸ್ಟ್ ಈಗ ಎಕನಾಮಿಕ್ಸ್. ಹೆಂಗಾಯ್ತು ಕನ್ನಡ? ಏನಾಗಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಲ್ಲ ಅದೇ ಎಲ್ಲ ಎಕ್ಸಾಮ್ ಅಲ್ಲಿ ಮಾತೃಭಾಷೆ ಕನ್ನಡನೇ ಬರೆಯಕ್ಕೆ ಬರಲ್ಲ. ಎಂತಕ್ಕೆ ಬರ್ತೀರಲ್ಲಿ? ಎಂತಕ್ಕೆ ಜನ್ಮ ಇಟ್ಕೊಂತೀರಿ? ಹೋಗಿ ಎಲ್ಲರ ಕೇರ್ನ ಬಾವಿನಾರ ನೋಡ್ಕೇರಿ. ನೀ ಹೆಂಗೆ ಬರ್ದೀಯಾ? ನಂದು ಚಲೋ ಆಯ್ತಪ್ಪ. ಕನ್ನಡ ನಮ್ಗೆ ಕೇಳಬೇಕೇನು ಮತ್ತದು. ನೀ ಡೇರಾ ಹೇಳ್ತೀನಿ ಅಂತ ಚಲೋ ಬರ್ದೈತಿ ಅಂತ ಹೇಳ್ತೀವಿ. ಸುಳ್ಳೆ ನೋಡಿ, ಇದು ಕ್ವಶನ್ ಪೇಪರ್ ಹಂಗೆ ಹಿಡ್ಕೊಂಬಂದಿಲ್ಲ. ಎಲ್ಲರೂ ಹಿಡ್ಕೊಂಬಂದಿವಿ, ನಾವು ಹಿಡ್ಕೊಂಬಂದಿವಿ. ಆನ್ಸರ್ ಶೀಟ್ ಅಣ್ಣ, ಆನ್ಸರ್ ಶೀಟ್ ನಿಂದ ಹೆಂಗೈತಲ್ಲ? ಮಕ ತೋರ್ಸಲೆ. ಎಂತದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ನೀವಿಲ್ಲ ನನ್ನ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಚೇಂಜ್ ಇಲ್ಲ. ಎಕ್ಸಾಮ್ ನೀ ಬರಿತಿ ಬಿಡ. ನಾ ಜೀವನದಲ್ಲಿ ಉದ್ಧಾರ ಆಗಲ್ಲ. ಇವ್ರು 7 ನೆಪ, ನಾ ಇವ್ರು ಕೊಟ್ಟ ಸೇರಿ 14 ನೆಪ ಆಗೀನಿ.
ಇವ ಎಲ್ಲಾರ ಸಿಕ್ಕರೆ ಮಾತ್ರ ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ. ಹುಚ್ಚಾಗ್ಯಾನ ಇವ ಫುಲ್. ಅಸ್ಥೆಟಿಕ್ ಅಂತ ಐತಿ ಇಟ್ಟಿದ್ವಿ ಹೆಸರು, ಬಟ್ ಹುಚ್ಚ ಸಂಕೇತ ಇವನ ಹೆಸರು. ಅಲ್ಲಿ ನೋಡ್ರಿ ಕಾಲೇಜಿಂದ ಬರೋಬ್ಬರಿ ಬರ್ತಾರೆ. ಅಲ್ಲಿ ಎಲ್ಲ ಎಕ್ಸಾಮ್ ಮುಗಿಸಿದ್ವಿ. ಸೇಮ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕು. ನಾಳೆಯಿಂದ ಚೆನ್ನಾಗಿ ಒಳ್ಳೆ ಕುತ್ಕೊಂಡು ಓದ್ಬೇಕಂತ ಡಿಸೈಡ್ ಆಗಿಬಿಟ್ಟಿವಿ. ನೋಡ್ರಿ ಇವರೆಲ್ಲ ಎಕ್ಸಾಮ್ ಬರೋದು ಹೆಂಗಾಗ್ಯಾವ ಎಕ್ಸಾಮ್. ಅದು ಅವ್ನು ಮಾಡ್ಬೋದು, ನಾನು ಮಾಡಲ್ಲ. ಹೆಂಗಾಗ್ಯಾವ್ರಲ್ಲ ಎಕನಾಮಿಕ್ಸ್ ಹೇಳ್ರಿ ಅಲ್ಲಿ. ನೋ ಕಮೆಂಟ್ಸ್ ಅಂದ್ರೆ ನಿಂದ ಹೆಂಗಾಗೈತಪ್ಪ? ಹೋಗಿ ನಾನು ಚಲೋ ಆಗಿತ್ತು ಮರ. ಏನ ಹೇಳೋಕೆ ಮಾತೇ ಇಲ್ಲ. ಸರಿ ಬಿಡು, ಗೊತ್ತಾಯ್ತು. ಪಾಪ ಹುಡುಗರು ಏನೋ ಬರ್ದಾರೆ. ಸರಿ, ನಾಳೆ ಸಿಗೋಣ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.